ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಮ ನವಮಿ. ಸೊ ರಾಮನವಮಿ ಅಂದ ಕೂಡಲೇ ವಿಷ್ಣುವಿನ 7ನೇ ಅವತಾರವಾಗಿರ್ತಕ್ಕಂತಹ ರಾಮ ಜನ್ಮ ತಾಳಿದ್ದ ಕಾರಣ ಏನಂತ ಹೇಳಿ ನೋಡಿದಾಗ, ಈ ಒಂದು ಧರಣಿಯಲ್ಲಿ ಎಲ್ಲಿ ಅನ್ಯಾಯ ಆಗ್ತಾ ಇರುತ್ತೋ, ಎಲ್ಲಿ ದುಷ್ಟ ಶಕ್ತಿಗಳು ತಾಂಡವವಾಡ್ತಾ ಇದ್ದು ಅಂತಹ ಸಂದರ್ಭದಲ್ಲಿ ಒಬ್ಬ ಶಾಂತಿ ಪುರುಷ ಜನ್ಮ ತಾಳಿದ, ಅದು ಶ್ರೀರಾಮ ಅಂತ ಹೇಳಿ ನಾವೆಲ್ಲರೂ ಕೂಡ ಕರಿತೀವಿ. ಅಂತೆಯೇ ಇವತ್ತಿನ ಒಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಸಾಕಷ್ಟು ಸ್ವಾಮೀಜಿಗಳನ್ನ ನೋಡ್ತಾ ಬರ್ತಾ ಇದೀವಿ, ಸಾಕಷ್ಟು ಸಂತರನ್ನ ನೋಡ್ತಾ ಬರ್ತಾ ಇದೀವಿ. ಪರ್ಸನಲ್ ಆಗಿ ನನ್ನದು ಕೂಡ ಒಪಿನಿಯನ್ ಏನಪ್ಪಾ ಅಂತ ಹೇಳಿ ನೋಡಿದಾಗ, ನಮ್ಮ ಅಮರೇಶ್ವರ ಅಪ್ಪಾಜಿಯವರು ಕೇವಲ ಅಥಣಿ ತಾಲೂಕಿಗೆ ಇವತ್ತು ಸಂಬಂಧಪಟ್ಟಿಲ್ಲ, ಅವರು ಈ ಒಂದು ಗಡಿ ಭಾಗದಿಂದ ಆ ಕಡೆ ಮಹಾರಾಷ್ಟ್ರದ ಉದ್ದಗಲಕ್ಕೂ ಈ ಕಡೆ ನಮ್ಮ ಬೆಂಗಳೂರಿನ ತನಕ ಕೂಡ ಅವರ ಹೆಸರು ಇವತ್ತು ಅಜರಾಮರ ಆಗಿದೆ. ಸೊ ಅಂತಹ ಒಬ್ಬ ಮಹಾನ್ ಪುರುಷರ, ಮಹಾನ್ ಸಂತರ ಒಂದು ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ವಿ. ಸೊ ಅವರ ಒಂದು ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಎನ್ನುವಂತಹ ಒಂದು ಮಾತನ್ನ ಇಲ್ಲಿ ಹೇಳ್ತಾ, ಬಹಳ ಜನರಿಗೆ ಇರುತ್ತೆ ಏನಂತ ನೋಡಿದಾಗ, ಇಂಗ್ಲಿಷ್ನಲ್ಲಿ ಒಂದು ಮಾತು ಬರುತ್ತೆ ಏನಂತಂದ್ರೆ, ದಿ ಕಲರ್ ಆಫ್ ದಿ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ದಿ ಕ್ಯಾಟ್ ಕ್ಯಾಚಸ್ ದಿ ರ್ಯಾಟ್ ಈಸ್ ಇಂಪಾರ್ಟೆಂಟ್ ಅಂತ. ಇದರ ಅರ್ಥ ಏನಂತ ನೋಡಿದಾಗ, ಬೆಕ್ಕಿನ ಬಣ್ಣ ಯಾವುದು ಎನ್ನುವುದು ಮುಖ್ಯವಲ್ಲ, ಬೆಕ್ಕಿನ ಜಾತಿ ಯಾವುದು ಎನ್ನುವುದು ಮುಖ್ಯವಲ್ಲ, ಬೆಕ್ಕಿನ ಧರ್ಮ ಯಾವುದು ಮುಖ್ಯವಲ್ಲ, ಬೆಕ್ಕು ಯಾವ ಸ್ಥಿತಿಯಲ್ಲಿದೆ ಎನ್ನುವುದು ಮುಖ್ಯವಲ್ಲ, ಬೆಕ್ಕು ಹೇಗೆ ಜಿಗಿದು ಇಲಿಯನ್ನ ಹಿಡಿಯುತ್ತದೆ ಎನ್ನುವುದು ಮಾತ್ರ ಮುಖ್ಯವಾಗುತ್ತದೆ ಎನ್ನುವಂತಹ ಮಾತಿನಂತೆ ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ. ಸಾಕಷ್ಟು ದಿನಮಾನಗಳಿಂದಲೂ ಕೂಡ ಸೊ ಈ ಭಾಗದಲ್ಲಿ ಸಾಕಷ್ಟು ಏನಾಗ್ತಾ ಇತ್ತು ಅಂತಾರೆ, ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಇತ್ತು. ಅಂತಹ ಅನ್ಯಾಯದ ಪರವಾಗಿ ಗಟ್ಟಿಯಾಗಿರ್ತಕ್ಕಂಥ ಧ್ವನಿಯನ್ನು ಎತ್ತಿ ಬೆಂಗಳೂರಿಗೂ ಕೂಡ ಕೇಳಿಸುವಂತೆ ಮಾಡಿ ಈ ಭಾಗಕ್ಕೆ ಸೊ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾ, ಅದರಂತೆ ಸೊ ಶಿಕ್ಷಣ ರಂಗದಲ್ಲಿ, ಶೈಕ್ಷಣಿಕ ರಂಗ ಅಂತಂದ್ರೆ ಸಾಕಷ್ಟು ಜನರಿಗೆ ಬಹಳ ಸರಳ ಅನಿಸ್ಬಿಡ್ತೈತ್ರಿ ಅದು. ಆ ಶೈಕ್ಷಣಿಕ ರಂಗವನ್ನ ಕಟ್ಟಬೇಕು, ಒಂದು ಏನು ಶಾಲಾ ಕಾಲೇಜುಗಳನ್ನ ಕಟ್ಟಬೇಕು ಅಂತಂದ್ರೆ ಅಷ್ಟೇನು ಸರಳವಾಗಿರ್ತಕ್ಕಂಥ ಕೆಲಸ ಅಲ್ಲ. ಲಕ್ಷ ಲಕ್ಷ ಹಣವನ್ನ ಸುಲಿಗೆ ಮಾಡ್ತಿರ್ತಕ್ಕಂಥ ಇಂತಹ ಸಂದರ್ಭಗಳಲ್ಲಿ ತನ್ನ ಜೀವನದುದ್ದಗಲಕ್ಕೂ ಜೋಳಿಗೆಯನ್ನು ಹಿಡ್ಕೊಂಡು ಪ್ರತಿ ಮನೆಗೂ ಹೋಗಿ ಅಲ್ಲಿರ್ತಕ್ಕಂಥ ಅಂಥವರ ಎಲ್ಲ ಕಷ್ಟಗಳನ್ನ ದೂರ ಮಾಡಿ, ಅಲ್ಲಿರ್ತಕ್ಕಂಥ ಏನು ಅನಕ್ಷರಸ್ಥ ಮಕ್ಕಳು ಇರ್ತಾರೋ ಆ ಎಲ್ಲ ಅನಕ್ಷರಸ್ಥ ಮಕ್ಕಳನ್ನ ಕರೆತಂದು ಉಚಿತವಾಗಿ ಹಾಸ್ಟೆಲ್, ಊಟ, ಶಿಕ್ಷಣವನ್ನ ನೀಡ್ತಾ ಇರ್ತಕ್ಕಂತಹ ಕಲಿಯುಗದ ದೇವರು ಯಾರಾದರೂ ಇದ್ರು ಅಂತಂದ್ರೆ ಅದು ನಮ್ಮ ಅಮರೇಶ್ವರ ಅಪ್ಪಾಜಿ ಅವರು ಅಂತಂದ್ರೆ ನನಗೆ ಮಾತಾಡಕ್ ಬಹಳ ಹೆಮ್ಮೆ ಅನ್ಸತ್ತ. ಬಹಳ ಪರ್ಸನಲ್ ಆಗಿ ಹೋಗ್ಬೇಕು ಅಂತ ನೋಡಿದಾಗ ಒಂದು ಮಾತು ಏನಪ್ಪಾ ಅಂತಂದ್ರೆ, ಯಥಾಕಾರಿ ಯಥಾಚಾರಿ ತಥಾಭವತಿ ಅಂತ. ಹಿಂಗಂದ್ರೆ ನಾವು ನಮ್ಮ ಕರ್ಮಗಳಂತೆಯೇ ನಮ್ಮ ಬದುಕನ್ನು ಸಾಗಿಸಬೇಕಾಗುತ್ತದೆ, ನಮ್ಮ ಕರ್ಮ ಹಾಗೂ ನಮ್ಮ ಗುಣಗಳಂತೆ ನಮ್ಮ ಜೀವನ ಸಾಗುತ್ತದೆ ಎನ್ನುವಂತೆ ಸೊ ಸಂತರು ಅಮರೇಶ್ವರ ಅಪ್ಪಾಜಿಯವರು ನಾವು ಚಿಕ್ಕಂದಿನಿಂದ ನೋಡ್ತಾ ಬರ್ತಾ ಇದೀವಿ. ನಾವು ಹೇಳ್ತಾ ಬರ್ತೀವಿ ಏನಂತಂದ್ರೆ ನೋಡಿದಾಗ, ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ದಿನಾನು ಕೂಡ ನಿದ್ದೆ ಮಾಡಿಲ್ಲ, ಒಂದು ದಿನಾನು ಕೂಡ ರಜೆಯನ್ನು ತೆಗೆದುಕೊಂಡಿಲ್ಲ. ಸರ್, ಆ ಪ್ರಧಾನಮಂತ್ರಿಯವರಿಗೂ ಕೂಡ ಇವತ್ತಿನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ನಾಡಿನ ಸಂತರು ಒಂದು ದಿನಾನು ಕೂಡ ರಜೆಯನ್ನು ತೆಗೆದುಕೊಂಡಿಲ್ಲ, ಒಂದು ದಿನಾನು ಕೂಡ ಕನಿಷ್ಠ ಪಕ್ಷ 6 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಿಲ್ಲ. ಸದಾ ಸಮಾಜದ ಪರವಾಗಿ ಕೆಲಸವನ್ನ ಮಾಡ್ತಾ, ಸದಾ ಬಡವ ಬಲ್ಲಿದರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ, ಎಲ್ರಿಗೂ ಕೂಡ ಒಳಿತನ್ನ ಬಯಸ್ತಾ, ಎಲ್ರಿಗೂ ಕೂಡ ಸೊ ಏನೋ ಸಹಾಯ ಹಸ್ತವನ್ನ ಚಾಸ್ತಾ, ನನ್ನನ್ನೂ ಸೇರಿದಂತೆ ಬಹಳ ಜನರನ್ನ ಉದ್ಧಾರ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಅಮರೇಶ್ವರ ಅಪ್ಪಾಜಿ ಅವರಿಗೆ ಸಲ್ಲುತ್ತದೆ. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಕಾಗೋದಿಲ್ಲ, ನಾವು ದಿನವಿಡೀ ಮಾತಾಡಿದ್ರೂ ಕೂಡ ಸಾಕಾಗೋದಿಲ್ಲ. ಇದನ್ನ ನಾನು ಕೇವಲ ಮಾತು ಬರುತ್ತದೆ ಎನ್ನುವ ಕಾರಣಕ್ಕಾಗಿ ಮಾತನಾಡ್ತಾ ಇಲ್ಲ. ಯಾಕಂತ ಕೇಳಿದಾಗ ನನಗೆ ವಿಶೇಷವಾಗಿ ಆ ವ್ಯಕ್ತಿಯನ್ನ ನೋಡಿದಾಗ ಮಾತುಗಳು ಬರ್ತಾವಿಲ್ಲ ಅಂತಾರೆ, ಮಾತುಗಳು ಬರೋದೇ ಇಲ್ಲ. ವಿಶೇಷವಾಗಿ ಅಂತಹ ವ್ಯಕ್ತಿಗಳನ್ನ ನೋಡಿದಾಗ ಮಾತುಗಳು ಬರ್ತಾವ. ಇನ್ನೊಂದು ಹೇಳ್ಬೇಕಂತಂದ್ರೆ, ನನಗೆ ಮಾತು ಏನಾದ್ರೂ ಬರ್ತಿತ್ತು ಅಂತಂದ್ರೆ ಆ ಮಾತನ್ನ ಕಲಿಸಿರ್ತಕ್ಕಂಥ ಗುರುಗಳು ಕೂಡ ಯಾರಾದ್ರೂ ಇದ್ರೆ ಅದು ಅಮರೇಶ್ವರ ಮಹಾರಾಜರು ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಾಲಕರಲ್ಲಿ, ಎಲ್ಲ ವಿದ್ಯಾರ್ಥಿಗಳಲ್ಲಿ, ಎಲ್ಲರಲ್ಲೂ ಕೂಡ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಣ ನಾವು ಎಜುಕೇಶನ್ ಅಂತೇಳಿ ಕರಿತಾ ಇದೀವಲ್ರಿ, ಇಂಗ್ಲಿಷ್ ಮೀಡಿಯಂಗೆ ನಮ್ಮ ಮಕ್ಕಳನ್ನ ಹೋಗಿ ಅಡ್ಮಿಷನ್ ಮಾಡಿ ಬರ್ತಾ ಇದೀವಿ. ಈ ಸಂದರ್ಭದಲ್ಲಿ ಇದು ಹೇಳ್ಬೇಕೋ ಹೇಳ್ಬಾರ್ದು ನನಗೆ ಗೊತ್ತಿಲ್ಲ. ಒಬ್ಬ ಸಣ್ಣವನಾಗಿ ಸೊ ಅಪ್ಪಾಜಿ ಅವರ ಮುಂದೆ ನಿಂತ್ಕೊಂಡು ನಾನು ಇದನ್ನ ಮಾತಾಡ್ತೀನಿ ಏನಂತಂದ್ರೆ, ಇಂಗ್ಲಿಷ್ ಮೀಡಿಯಂ ಅಂತೇಳಿ ಈಗ ನಾವು
ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿ ಅವ್ರನ್ನ ಹಾಸ್ಟೆಲ್ಗೆ ಬಿಟ್ಟು ಬರ್ತೀವಿ, ನಾಳೆ ಅವರು ನಮ್ಮನ್ನ ಏನ್ ಮಾಡ್ತಾರ, ಇಂಗ್ಲಿಷ್ ಮೀಡಿಯಂನ ಅನಾಥಾಶ್ರಮಕ್ಕೆ ಸೇರಿಸುವಂತ ಪರಿಸ್ಥಿತಿಗಳು ಎದುರಾಗಬಾರ್ದು. ಆ ಕಾರಣದಿಂದ ಸೊ ಬಹಳ ಜನ ಏನ್ ಮಾಡಿದ್ರಿ ಅಂತಂದ್ರೆ ತಮ್ಮ ಮಕ್ಕಳನ್ನ ಸೊ ಇಂತಹ ಒಂದು ಸಂತರ ಹತ್ರ ಅವರನ್ನ ಬಿಟ್ಟು ಅವರಿಗೆ ಕೇವಲ ಶಿಕ್ಷಣವನ್ನ ಮಾತ್ರ ಕೊಡಿಸ್ತಾ ಇಲ್ಲ, ಗುಣಾತ್ಮಕವಾಗಿರ್ತಕ್ಕಂಥ ಮೌಲ್ಯ ಶಿಕ್ಷಣವನ್ನ ಕೊಡಿಸ್ತಾ ಇದ್ದೀರಿ. ನಾಳೆ ನಿಮ್ಮ ಮಕ್ಕಳು ಒಬ್ಬ IAS ಆಫೀಸರ್ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ, ಒಬ್ಬ IPS ಆಗ್ಬಹುದು, ಒಬ್ಬ ಏನು SP ಆಗ್ಬಹುದು, ಒಬ್ಬ IFS ಆಗ್ಬಹುದು, ಒಬ್ಬ IRS ಆಗ್ಬಹುದು, ಹಲವಾರು ಸರ್ಕಾರಿ ಹುದ್ದೆಗಳಲ್ಲಿ ತಮ್ಮ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಇರ್ತಾರೆ ಎನ್ನುವಂತ ಒಂದು ಭರವಸೆಯ ಮಾತುಗಳನ್ನ ಆಡ್ತಾ ಸೊ ಏನಾದ್ರೂ ತಪ್ಪುಗಳನ್ನ ಆಡಿದ್ರೆ ಸೊ ಇಲ್ಲಿನ ಎಲ್ಲರೂ ಕೂಡ ಕ್ಷಮಿಸಬೇಕು. ಹಾಗೇನೆ ಬಹಳ ಮಾತುಗಳನ್ನ ನಾವೆಲ್ಲ ಅರ್ಧ ಕೊಡುಗಳು ತುಂಬಿದ ಕೊಡುಗಳು ಮುಂದೆ ಮಾತಾಡಬಾರದು. ಅರ್ಧ ಕೊಡುಗಳು ಸೌಂಡ್ ಜಾಸ್ತಿ ಇರ್ತಾವಂತ್ರಿ, ತುಂಬಿದ ಕೊಡುಗಳು ಏನಪ್ಪಾ ಅಂದ್ರೆ ಕೆಲಸ ಜಾಸ್ತಿ ಇರ್ತಾವಂತ ಹೇಳಿ, ಹಂಗಾಗಿ ನಾನು ಜಾಸ್ತಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಾನು ನಮ್ಮ ಸಂತರಲ್ಲಿ ನಮ್ಮ ಅಮರೇಶ್ವರ ಅಪ್ಪಾಜಿ ಅವರಲ್ಲಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಅನ್ನತ್ತಂದ್ರೆ, ನಾನು ನನ್ನ ಕೊನೆಯ ಉಸಿರಿರುವ ತನಕ ನಾನು ಸೊ ಅಮರೇಶ್ವರ ಅಪ್ಪಾಜಿ ಅವರು ಹೇಳುವಂತ ದಾರಿಯಲ್ಲಿ ನಡ್ಕೊಳ್ತೀನಿ, ಅವರು ಹೇಳುವಂತಹ ಒಂದು ಮಾರ್ಗದಲ್ಲಿ ಸೊ ನಾನು ಬದುಕ್ತೀನಿ, ನನ್ನ ಬದುಕನ್ನು ಕಟ್ಕೊಳ್ತೀನಿ ಎನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಅಮರೇಶ್ವರ ಅಪ್ಪಾಜಿ ಅವರಿಗೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಸೊ ಸಂತರಲ್ಲಿ ಕೂಡ ಧನ್ಯವಾದಗಳನ್ನ ಹೇಳ್ತಾ ಅವರ ಸೊ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.